ವೈತರಣಿ ದಾನವೆಂಬುದು ಹಿಂದೂ ಸಂಪ್ರದಾಯಗಳಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಅವಶ್ಯಕವಾದ ಕರ್ಮವೆಂದು ಹೇಳಲಾಗಿದೆ. ಮನುಷ್ಯನು ಈ ಭೂಮಿಯಲ್ಲಿ ಬದುಕುತ್ತಿರುವಾಗ ಎಷ್ಟೇ ಸತ್ಪ್ರವೃತ್ತಿ, ಧರ್ಮಾಚರಣೆ, ದಾನಧರ್ಮಗಳನ್ನು ಮಾಡಿದರೂ ಸಹ ಮರಣಾನಂತರ ಯಮಲೋಕ ಪ್ರವೇಶಿಸುವ ಮುನ್ನ ಎದುರಾಗುವ ವೈತರಣಿ ನದಿಯನ್ನು ದಾಟದೆ ಆತ್ಮವು ಪರಲೋಕ ಪ್ರವೇಶಿಸಲು ಸಾಧ್ಯವಿಲ್ಲವೆಂದು ಪುರಾಣಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ನದಿ ಸಾಮಾನ್ಯ ನದಿ ಅಲ್ಲ, ಅದು ಅತಿ ಭಯಾನಕವಾಗಿದ್ದು ಪಾಪಿಗಳ ಕೃತ್ಯಗಳಿಂದ ಸೃಷ್ಟಿಯಾದ ಮಲ, ರಕ್ತ, ಅಶುದ್ಧಿ, ಭಯಾನಕ ಪ್ರಾಣಿಗಳು, ಮೊಸಳೆಗಳು, ಹಾವುಗಳು ಇವುಗಳಿಂದ ತುಂಬಿರುತ್ತದೆ. ಯಮದೂತರು ಆತ್ಮವನ್ನು ಅಲ್ಲಿ ಕರೆದೊಯ್ಯುವಾಗ ಈ ವೈತರಣಿ ನದಿಯ ತೀರದಲ್ಲಿ ನಿಲ್ಲಿಸುತ್ತಾರೆ. ಅಲ್ಲಿ ಆತ್ಮವು ತನ್ನ ಜೀವನದಲ್ಲಿ ಮಾಡಿದ ಸತ್ಕರ್ಮ ದುಷ್ಕರ್ಮಗಳ ಆಧಾರದಲ್ಲಿ ನದಿಯನ್ನು ದಾಟುವ ಶಕ್ತಿ ಹೊಂದುತ್ತದೆ. ಆದರೆ ಶುದ್ಧ ಭಕ್ತಿಯಿಂದ ಮಾಡಿದ ವೈತರಣಿ ದಾನವೇ ಆ ನದಿಯನ್ನು ದಾಟಿಸುವ ಮುಖ್ಯ ಸಾಧನವೆಂದು ಶ್ರುತಿಸ್ಮೃತಿಗಳು ಸಾರುತ್ತವೆ. ವೈತರಣಿ ದಾನದ ಕ್ರಮದಲ್ಲಿ ಜೀವಿತಾವಧಿಯಲ್ಲಿಯೇ ಅಥವಾ ಮರಣಾನಂತರ ಪುತ್ರ, ಬಂಧುಗಳು, ಪಿತೃಗಳಿಗೆ ಶ್ರೇಯಸ್ಸಾಗಲೆಂದು ಒಂದು ಪವಿತ್ರ ಹಸುವನ್ನು ದಾನ ಮಾಡಲಾಗುತ್ತದೆ. ಆ ಹಸುವನ್ನು ತುಳಸಿ ಮಾಲೆಯಿಂದ ಅಲಂಕರಿಸಿ ಅದರ ಕೊಂಬುಗಳಿಗೆ ಹೂವುಗಳನ್ನು ಕಟ್ಟಿಸಿ ಕುತ್ತಿಗೆಯಲ್ಲಿ ಪವಿತ್ರ ಬಟ್ಟೆಯನ್ನು ಕಟ್ಟುತ್ತಾರೆ. ಪುರೋಹಿತರು ಮಂತ್ರೋಚ್ಚಾರಣೆ ಮಾಡುವಾಗ ಎಳ್ಳು, ಬಂಗಾರ, ಬೆಳ್ಳಿ, ತುಪ್ಪ, ರತ್ನ, ಧಾನ್ಯ ಇತ್ಯಾದಿಗಳನ್ನು ಸಹ ಸಮರ್ಪಿಸುತ್ತಾರೆ. ಈ ದಾನವನ್ನು ವೈತರಣಿ ದಾನ ಎಂದು ಕರೆಯುತ್ತಾರೆ. ಪುರಾಣಗಳಲ್ಲಿ ಹೇಳಿರುವಂತೆ ಆತ್ಮವು ವೈತರಣಿ ನದಿಯ ತೀರಕ್ಕೆ ಬಂದಾಗ ಜೀವಿತಾವಧಿಯಲ್ಲಿ ದಾನ ಮಾಡಿದ ಆ ಹಸುವೆ ಅಲ್ಲಿ ಪ್ರತ್ಯಕ್ಷವಾಗಿ ಪ್ರೀತಿಯಿಂದ ತನ್ನ ಬೆನ್ನಿನ ಮೇಲೆ ಆತ್ಮವನ್ನು ಕೂರಿಸಿಕೊಂಡು ಸುಲಭವಾಗಿ ನದಿಯನ್ನು ದಾಟಿಸುತ್ತದೆ. ಹಸುವಿನ ದೈವಿ ಶಕ್ತಿಯಿಂದ ಆತ್ಮವು ಪಾಪಿಗಳ ನೋವು, ನರಕದ ಭಯ, ಯಮದೂತರ ಕ್ರೌರ್ಯ ಇವುಗಳಿಂದ ಪಾರು ಹೋಗುತ್ತದೆ. ದಾನವಿಲ್ಲದವರು ವೈತರಣಿಯ ಭಯಾನಕ ಪ್ರವಾಹವನ್ನು ದಾಟಲು ಅಸಮರ್ಥರಾಗುತ್ತಾರೆ. ಅವರು ಅನೇಕ ಯುಗಗಳವರೆಗೆ ನರಕದಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದು ಗರುಡ ಪುರಾಣ, ಪಾದ್ಮ ಪುರಾಣ, ಬ್ರಹ್ಮವೈವರ್ತ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಮಹಾಭಾರತದಲ್ಲಿಯೂ ವೈತರಣಿ ದಾನದ ಮಹತ್ವವನ್ನು ಒತ್ತಿ ಹೇಳಲಾಗಿದೆ. ಯಾರು ವೈತರಣಿ ದಾನ ಮಾಡುತ್ತಾರೋ ಅವರ ಪಿತೃಗಳು ನರಕದಿಂದ ಮುಕ್ತಿ ಪಡೆದು ಸ್ವರ್ಗವನ್ನು ಸೇರುತ್ತಾರೆ. ಆತ್ಮವು ಪರಮಗತಿಯನ್ನು ಹೊಂದುತ್ತದೆ. ಈ ದಾನವಿಲ್ಲದೆ ಮಾಡಿದ ಇತರ ದಾನಗಳೆಲ್ಲವೂ ಅಪೂರ್ಣ ಎಂದು ಹೇಳಲಾಗಿದೆ. ಹಾಗೆಯೇ ವೈತರಣಿ ದಾನವನ್ನು ಮಾಡುವಾಗ ಎಳ್ಳು, ಬಂಗಾರ, ತುಪ್ಪದಿಂದ ತುಂಬಿದ ಪಾತ್ರೆಗಳನ್ನು ದಾನ ಮಾಡುವುದರ ಮಹತ್ವವನ್ನು ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ಎಳ್ಳು ಮನಸ್ಸು, ಮಾತು, ಕಾಯಕಗಳಿಂದ ಮಾಡಿದ ಪಾಪಗಳನ್ನು ಶುದ್ಧಗೊಳಿಸುತ್ತದೆ. ಬಂಗಾರ ದಾನವು ಪುಣ್ಯವನ್ನು ಹೆಚ್ಚಿಸುತ್ತದೆ. ತುಪ್ಪವು ಯಜ್ಞಗಳ ಪ್ರತೀಕ. ಈ ಎಲ್ಲಾ ದಾನಗಳು ವೈತರಣಿ ನದಿಯನ್ನು ದಾಟುವಾಗ ಆತ್ಮಕ್ಕೆ ಶಕ್ತಿ ನೀಡುತ್ತವೆ. ವೈತರಣಿ ದಾನವನ್ನು ಸಾಮಾನ್ಯವಾಗಿ ಗಂಗೆಯ ತೀರದಲ್ಲಿ ಅಥವಾ ಯಾವುದೇ ಪವಿತ್ರ ತೀರ್ಥದಲ್ಲಿ ಮಾಡುವುದು ಉತ್ತಮವೆಂದು ಹೇಳಲಾಗಿದೆ. ಆದರೆ ಸಾಧ್ಯವಿಲ್ಲದಿದ್ದರೆ ಮನೆಯಲ್ಲಿಯೇ ಪುರೋಹಿತರ ಮಾರ್ಗದರ್ಶನದಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡಿದರೂ ಸಮಾನ ಫಲ ದೊರೆಯುತ್ತದೆ. ಮರಣಶಯ್ಯೆಯಲ್ಲಿರುವಾಗಲೇ ವ್ಯಕ್ತಿಯ ಕೈಯಿಂದ ಈ ದಾನವನ್ನು ಮಾಡಿಸಿದರೆ ಅದು ಅತ್ಯುತ್ತಮ. ಅದೇ ಸಾಧ್ಯವಿಲ್ಲದಿದ್ದರೆ ಪುತ್ರನು ಅಥವಾ ಬಂಧುವು ಪಿತೃವ ಹೆಸರಿನಲ್ಲಿ ದಾನ ಮಾಡಿದರೂ ಸಮಾನ ಫಲ ದೊರೆಯುತ್ತದೆ. ಈ ದಾನದ ಹಿಂದೆ ಒಂದು ಆಳವಾದ ತತ್ವವೂ ಇದೆ. ಗೋವು ಸ್ವತಃ ಧರ್ಮದ ರೂಪಕವೆಂದು ವೇದಗಳು ಸಾರುತ್ತವೆ. ಧರ್ಮವೇ ಆತ್ಮವನ್ನು ಕಾಪಾಡುವ ಶಕ್ತಿ. ವೈತರಣಿ ದಾನದಲ್ಲಿ ಗೋವನ್ನು ಸಮರ್ಪಿಸುವುದು ಎಂದರೆ ತನ್ನ ಬದುಕಿನಲ್ಲಿ ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಸಮರ್ಪಿಸಿ ಆತ್ಮಕ್ಕೆ ಮುಕ್ತಿಯ ಮಾರ್ಗವನ್ನು ಒದಗಿಸುವುದೇ ಆಗಿದೆ. ಹೀಗಾಗಿ ವೈತರಣಿ ದಾನವೆಂಬುದು ಕೇವಲ ಒಂದು ಆಚರಣೆ ಅಲ್ಲ, ಅದು ಆತ್ಮದ ಪರಮಗತಿಯ ಭರವಸೆಯಾದ ದೈವಿ ಸಂಪ್ರದಾಯ. ಜೀವಿತಾವಧಿಯಲ್ಲಿ ಮಾಡಿದ ಈ ದಾನವು ಮರಣಾನಂತರ ಆತ್ಮವನ್ನು ಪಾಪಸಾಗರದಿಂದ ರಕ್ಷಿಸಿ
ಭಯಾನಕ ವೈತರಣಿ ನದಿಯನ್ನು ಸುಲಭವಾಗಿ ದಾಟಿಸಿ ಸ್ವರ್ಗ ಮಾರ್ಗವನ್ನು ತೋರಿಸುತ್ತದೆ. ಪ್ರಾಚೀನ ಕಾಲದಲ್ಲಿ ಕಾಶಿನಗರದಲ್ಲಿ ಧರ್ಮಶೀಲನಾದ ಸತ್ಯವ್ರತ ಎಂಬ ಗೃಹಸ್ಥನು ವಾಸಿಸುತ್ತಿದ್ದ. ಅವನು ದಾನ ಧರ್ಮಗಳಲ್ಲಿ ತೊಡಗಿಕೊಂಡಿದ್ದರು. ಮರಣವು ಸಮೀಪಿಸುತ್ತಿರುವಾಗ ಒಂದು ಭಯವು ಅವನ ಮನಸ್ಸನ್ನು ಕಾಡುತ್ತಿತ್ತು. ಆತನು ತನ್ನ ಬಳಿಯ ಪಂಡಿತನನ್ನು ಕೇಳಿದನು, ಗುರೂಜಿ, ಮರಣಾನಂತರ ಆತ್ಮವು ಯಮಲೋಕಕ್ಕೆ ಹೋಗುತ್ತದೆ ಎಂದು ಕೇಳಿದ್ದೇನೆ. ಅಲ್ಲಿ ವೈತರಣಿ ಎಂಬ ಭಯಾನಕ ನದಿ ಹರಿಯುತ್ತದೆ. ಆ ನದಿಯನ್ನು ದಾಟದೆ ಯಮಲೋಕ ಪ್ರವೇಶ ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಆ ನದಿಯನ್ನು ದಾಟುವುದು ಹೇಗೆ ಸಾಧ್ಯ? ಪಂಡಿತನು ಸತ್ಯವ್ರತನ ಕೈ ಹಿಡಿದು ಹೀಗೆಂದನು, ಮಗನೇ, ವೈತರಣಿ ನದಿ ಸಾಮಾನ್ಯ ನದಿ ಅಲ್ಲ. ಅದು ಪಾಪಿಗಳ ರಕ್ತ, ಮಲ, ಅಶುದ್ಧಿ, ಹಾವು ಮುಗುಳ್ನಗೆಗಳು, ಭಯಾನಕ ಪ್ರಾಣಿಗಳಿಂದ ತುಂಬಿದೆ. ಮರಣಾನಂತರ ಆತ್ಮವು ಅದನ್ನು ನೋಡಿದಾಗ ಭಯದಿಂದ ನಡುಗುತ್ತದೆ. ಆದರೆ ಯಾರು ಜೀವಿತಾವಧಿಯಲ್ಲಿ ವೈತರಣಿ ದಾನ ಮಾಡುತ್ತಾರೋ ಅವರು ಈ ಭಯಾನಕ ನದಿಯನ್ನು ಸುಲಭವಾಗಿ ದಾಟುತ್ತಾರೆ. ಗಂಗೆಯ ತೀರದಲ್ಲಿ ಗೋವನ್ನು ದಾನ ಮಾಡುವುದೇ ವೈತರಣಿ ದಾನ. ಗೋವು ಆತನನ್ನು ತನ್ನ ಬೆನ್ನಿನ ಮೇಲೆ ಕೂರಿಸಿ ವೈತರಣಿಯನ್ನು ದಾಟಿಸುತ್ತದೆ. ಸತ್ಯವ್ರತನ ಮನಸ್ಸಿಗೆ ಶಾಂತಿ ಬಂತು. ಆತನು ಪಂಡಿತರ ಮಾರ್ಗದರ್ಶನದಲ್ಲಿ ಗಂಗಾ ತೀರದಲ್ಲಿ ವೈತರಣಿ ದಾನ ಮಾಡಲು ನಿರ್ಧರಿಸಿದನು. ಅವನು ಒಂದು ಪವಿತ್ರ ಹಸುವನ್ನು ಅಲಂಕರಿಸಿ ಅದರ ಕೊಂಬಿಗೆ ತುಳಸಿ ಮಾಲೆಯನ್ನು ಹಾಕಿಸಿ ಹೂವುಗಳಿಂದ ಸಿಂಗರಿಸಿ ಅದರ ಕುತ್ತಿಗೆಗೆ ವೈತರಣಿ ದಾನ ಎಂಬ ಸಂಕೇತವಾಗಿ ಕಪ್ಪು ಬಟ್ಟೆಯನ್ನು ಕಟ್ಟಿ ಪಂಡಿತರಿಗೆ ಸಮರ್ಪಿಸಿದನು. ಮಂತ್ರೋಚ್ಚಾರಣೆಯ ಮಧ್ಯೆ ಎಳ್ಳು, ಬಂಗಾರ, ಜಮೀನು, ದಕ್ಷಿಣೆಗಳನ್ನು ಸಹ ಕೊಟ್ಟನು. ಆತನು ಮನಸ್ಸಿನಲ್ಲಿ ಪ್ರಾರ್ಥಿಸಿದನು, ಹೇಗೋ ಮಾತೆ, ಮರಣಾನಂತರ ನನ್ನ ಆತ್ಮವು ವೈತರಣಿ ನದಿಯನ್ನು ಸುಲಭವಾಗಿ ದಾಟುವಂತೆ ನೀನು ನನ್ನನ್ನು ನಿನ್ನ ಬೆನ್ನಿನ ಮೇಲೆ ಕೂರಿಸು. ಅವನ ದಾನವನ್ನು ನೋಡಿ ಪಂಡಿತರು ಆಶೀರ್ವದಿಸಿದರು. ಸತ್ಯವ್ರತನೇ, ನೀನು ಮಾಡಿದ ವೈತರಣಿ ದಾನವು ನಿನ್ನಿಗೆ ಮಾತ್ರವಲ್ಲ, ನಿನ್ನ ಪಿತೃಗಳಿಗೆ ಸಹ ಪರಮಗತಿಯನ್ನು ತರುತ್ತದೆ. ಈ ದಾನವಿಲ್ಲದೆ ಯಾರು ವೈತರಣಿ ನದಿಯನ್ನು ದಾಟಲು ಪ್ರಯತ್ನಿಸುತ್ತಾರೋ ಅವರು ಪಾಪಭಾರದಿಂದಾಗಿ ಅನೇಕ ಯುಗಗಳು ನರಕದಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ. ಆದರೆ ನೀನು ಮಾಡಿದ ದಾನದಿಂದ ನಿನಗೆ ಭಯವೇ ಇಲ್ಲ. ಕಾಲಚಕ್ರ ಮುಂದುವರಿದು ಸತ್ಯವ್ರತನ ಮರಣವು ಸಂಭವಿಸಿತು. ಅವನ ಆತ್ಮವು ಯಮಲೋಕದ ಮಾರ್ಗದಲ್ಲಿ ಸಾಗಿದಾಗ ವೈತರಣಿ ನದಿಯ ದಟ್ಟ ಪ್ರವಾಹವು ಅವನನ್ನು ತಡೆಯಿತು. ನದಿ ಭಯಾನಕವಾಗಿ ಹರಿಯುತ್ತಿತ್ತು. ಆದರೆ ಅಲ್ಲಿ ಅವನು ಜೀವಿತಾವಧಿಯಲ್ಲಿ ದಾನ ಮಾಡಿದ ಆ ಪವಿತ್ರ ಹಸುವನ್ನು ಕಂಡನು. ಗೋವು ಪ್ರೀತಿಯಿಂದ ಅವನತ್ತ ಬಂದು ತನ್ನ ಬೆನ್ನಿನ ಮೇಲೆ ಅವನನ್ನು ಕೂರಿಸಿಕೊಂಡು ಸುಲಭವಾಗಿ ನದಿಯನ್ನು ದಾಟಿಸಿತು. ಆತನು ಧೈರ್ಯದಿಂದ ಯಮಲೋಕಕ್ಕೆ ಪ್ರವೇಶಿಸಿದನು. ಅಲ್ಲಿ ದೇವದೂತರು ಹೇಳಿದರು, ಈ ಸತ್ಯವ್ರತನು ವೈತರಣಿ ದಾನ ಮಾಡಿದವನು. ಇವನ ಆತ್ಮವು ಈಗ ಯಮರಾಜನ ಸನ್ನಿಧಿಯಲ್ಲಿ ಗೌರವದಿಂದ ಪ್ರವೇಶಿಸಲಿ. ಇವನಿಗೆ ನರಕದ ನೋವುಗಳಿಲ್ಲ, ಸ್ವರ್ಗದ ಮಾರ್ಗವೇ ಖಚಿತ. ಈ ರೀತಿಯಾಗಿ ವೈತರಣಿ ದಾನವು ಕೇವಲ ಹಸು ದಾನವಲ್ಲ, ಅದು ಮರಣಾನಂತರ ಆತ್ಮಕ್ಕೆ ಭಯಾನಕ ವೈತರಣಿ ನದಿಯನ್ನು ದಾಟಿಸಲು ದೈವಿಕ ಸಾಧನ. ಪೌರಾಣಿಕ ಕಥೆಗಳು ಹೇಳುವಂತೆ ಈ ದಾನವಿಲ್ಲದೆ ಆತ್ಮವು ಅಲ್ಲಿ ಅಲೆದಾಡುತ್ತಾ ದುಃಖ ಅನುಭವಿಸುತ್ತದೆ. ಆದ್ದರಿಂದ ಧರ್ಮಶಾಸ್ತ್ರಗಳಲ್ಲಿ ವೈತರಣಿ ದಾನವನ್ನು ಅಂತಿಮ ಕರ್ತವ್ಯ ಎಂದು ಅತ್ಯಂತ ಮಹತ್ವದಿಂದ ಶಿಫಾರಸು ಮಾಡಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.